ಇದೆಲ್ಲದರ ನಡುವೆ ಆಟೋ ಗ್ಯಾಸ್ ದರ ಹೆಚ್ಚಳಕ್ಕೆ ಚಾಲಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಒಂದೇ ದಿನ ₹6 ಜಾಸ್ತಿ ಮಾಡಿರೋದಕ್ಕೆ ಬೇಸರ ಹೊರಹಾಕ್ತಾ ಇದ್ದಾರೆ. ಈ ಮೊದಲು ₹89.35 ಇದ್ದಂತ ದರ ಈಗ ₹95.08 ಆಗಿದೆ. ನಮ್ಮ ಸಮಸ್ಯೆಯನ್ನ ಆಲಿಸೋ ಕೆಲಸ ಆಗ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ. ವೋಟ್ ಹಾಕುವಾಗ ನಾವು ಬೇಕು, ಈಗ ಬೇಡವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ಇದೆ ಅಂತ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಬಂಕಿಂದ ಬಂಕಿಗೆ ₹5, ₹6, ₹10. ಬಹಳಷ್ಟು ಬಂಕ್ಗಳಲ್ಲಿ ಜಾಸ್ತಿ ದರವೂ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಆಟೋ LPG ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗಿತ್ತು. ಇದ್ರ ಬೆನ್ನಲ್ಲೇ ಆಟೋ ಚಾಲಕರಿಗೆ ಆಯಿಲ್ ಕಂಪನಿಗಳು ಒಂದು ರೀತಿ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು. ಒಂದೇ ದಿನದಲ್ಲಿ ಅಂದರೆ ಮೇ 1ನೇ ತಾರೀಕಿನ ಅಂದರೆ ಇವತ್ತಿನಿಂದ 1 ಲೀಟರ್ LPGಯಲ್ಲಿ ಸುಮಾರು ₹5 ರಿಂದ ₹6 ಹೆಚ್ಚಳವನ್ನು ಮಾಡಿರುವಂಥದ್ದು. ಸದ್ಯ ನಾನು ನಾಗರಬಾವಿ ಬಳಿ ಇರುವಂತಹ ಒಂದು ಆಟೋ LPG ಬಂಕ್ನ ಬಳಿ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ 1 ಲೀಟರ್ ಪ್ರೈಸು ₹95.08 ಇತ್ತು. ಇದೆ ಮುಂಚೆ ₹89, ₹86, ₹87 ಸಿಗ್ತಾ ಇತ್ತು. ಖಾಸಗಿ ಬಂಕ್ಗಳಲ್ಲಿ ಇದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರೈಸ್ ಇದೆ. ಸೊ ಸರ್ಕಾರಿ ಬಂಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಆಟೋ ಚಾಲಕರು ಬಂದು LPGನ ಹಾಕ್ಸ್ಕೊಳ್ಳುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಇವತ್ತು ಬೆಳಗಿನ ಜಾವದಿಂದನೇ ಈ ಹೊಸ ದರ ಅಪ್ಲೈ ಆಗಿರುವಂಥದ್ದು. ಸೊ ಇದು ಆಟೋ ಚಾಲಕರಿಗೆ ಒಂದು ರೀತಿ ಶಾಕ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ನಮ್ಮ ಜೊತೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ 1 ಲೀಟ್ರ್ ಮೇಲೆ ₹6 ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಸರ್, ಇದರಲ್ಲೇ ಇಲ್ಲ ₹1,000 ಸಂಪಾದನೆ ಮಾಡ್ತೀವಿ, ಅರ್ಧ ಗ್ಯಾಸ್ನೇ ಹಾಕಿಸ್ಬೇಕು. ಏನು ಮಾಡೋದು ಹೇಳಿ? ಏನು ಮಾಡೋಕ್ಕಾಯ್ತಲ್ಲ, ಇನ್ನೇನು ಮಾಡಬೇಕಲ್ಲ, ಏನು ಮಾಡೋದು ಹೇಳಿ? ಜೀವನ ಹೆಂಗೆ ಸರ್? ಈಗ ಅದೇ ಹಿಂಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೂ ₹5, ₹6 ಜಾಸ್ತಿ ಮಾಡಿದ್ದಾರೆ. ಈಗ ಏನು ಮಾಡೋದು? ಜೀವನದಲ್ಲಿ ನೀವೇ ಹೇಳ್ಬೇಕು, ನೀವೇ ಕೇಳ್ಬೇಕು, ಗೌರ್ಮೆಂಟ್ನ ಉಗಿಬೇಕು. ಗೌರ್ಮೆಂಟ್ಗೆ ಎಲ್ಲರಿಗೂ ಆಗದೆ ಸರಿಯಾಗ ಅವ್ರಿಗೆ. ಈಗ ಒಂದು ಕಡೆ LPG ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ರೇಟ್ ಬೇರೆ ಜಾಸ್ತಿ, ಅದ್ರಲ್ಲಿ ಬೇರೆ ರೇಟ್ ಜಾಸ್ತಿ ಸಿಗ್ತಾ ಇಲ್ಲ. 1 ಗಂಟೆ ಆಗೋದಕ್ಕೆ ನಿಂತ್ಕೊಂಡು ಅದರಲ್ಲೂ ಸಿಗ್ತಾ ಇಲ್ಲ. ಸಿಕ್ಕಿದ್ರು ₹5, ₹6 ಜಾಸ್ತಿ. ಇವತ್ತಿಂದ ಏನು ಮಾಡೋದು ಹೇಳಿ? ಅದರಲ್ಲಿ ₹500 ಗ್ಯಾಸ್ ಹಾಕ್ಸಿದ್ರೆ ₹1,000 ಸಂಪಾದನೆ ಮಾಡ್ತೀವಿ. ₹500 ಅದಕ್ಕೆ ಹೋಯ್ತದೆ. ಇನ್ನೇನು ಸಿಗ್ತದೆ ನಮಗೆ? ₹500 ಒಂದಿನಕ್ಕೆ ₹500 ಸಂಪಾದನೆ ಮಾಡೋಕ್ಕಾಯ್ತದೆ. ₹6 ಜಾಸ್ತಿ ಆಗಿದೆ 1 ಲೀಟ್ರಿಗೆ, ಏನು ಹೇಳ್ತೀರಿ? ಎಲ್ಲ ಕಡೆನೂ ಜಾಸ್ತಿನೇ ಇದೆ. ಅವು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಸರ್. ಲೈನಲ್ಲಿ ನಿಂತ್ಕೊಂಡು ಬೆಳಿಗ್ಗೆಯಿಂದ ಒಂದು 2 ಅವರ್ 3 ಅವರ್ ನಿಂತ್ಕೊಳ್ಳೋಂಗಬೇಕು, ಹಂಗಾಗಿಬಿಟ್ಟಿದೆ. ನಾವು ಏನು ಮಾಡ್ತೀರಾ, ಹೊಟ್ಟೆಪಾಡು ಮಾಡಲೇಬೇಕಲ್ಲ ಸರ್. ಬಿಸಿಲಲ್ಲಿ ನಿಂತ್ಕೊಬೇಕು, ಏನನ್ನ ಒಂದು ಮಾಡಲೇಬೇಕು ಸರ್. ಸೊ ಅಂದರೆ ಅನಿವಾರ್ಯ, ಜೀವನದ ಬಂಡಿಯನ್ನು ಸಾಗಿಸ್ಲೇಬೇಕು ಅಂತಂದರೆ ಎಷ್ಟು ರೇಟ್ ಆದರೂ ಕೂಡ LPGನ ಹಾಕಿಸ್ಲೇಬೇಕು ಅಂತೇಳಿ. ಸರ್, ಈಗ 1 ಲೀಟ್ರ್ ಮೇಲೆ ₹6 ಜಾಸ್ತಿ ಆಗಿದೆ. ಗೌರ್ಮೆಂಟ್ ಬಂಕ್ಗಳಲ್ಲೇ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಸರ್, ಗೌರ್ಮೆಂಟ್ ಅಂದರೆ ಯಾರು ಸರ್? ಯಾರಿಂದ ಗೌರ್ಮೆಂಟು? ನಮಗೆ ಹೆಲ್ಪ್ ಇಲ್ಲ. ಆಮೇಲೆ ಗೌರ್ಮೆಂಟ್ ಕಟ್ಕೊಂಡು ಏನಾಗಬೇಕು? ಇಲ್ಲಿನ ಯಾರನ್ನು ಕೇಳೋದು? ಯಾರನ್ನು ಕೇಳಿ ಏನು ಪ್ರಯೋಜನ ಆಯ್ತೈತೆ? ಅವ್ರ ಮನೆ ತುಂಬ್ತಾ, ಅವ್ರ ಹೊಟ್ಟೆ ತುಂಬ್ತಾ ಮುಗೀತು. ನಮ್ಮ ಕಥೆಯವ್ರ ಜೀವನ ಏನು? ಡ್ರೈವರ್ಗಳ ಜೀವನ ಏನು? ಡ್ರೈವರ್ಗಳಿಗೆ ಏನು ಸಿಗ್ತೈತೆ? ಡ್ರೈವರ್ಗೆ ಅಂತ ಯಾರವ್ರೆ ಡ್ರೈವರ್ಗೆ ಅಂತ? ಎಲ್ಲ ರೋಡ್ ಅಪಘಾತ ಆಯಿತು ಅಂದರೆ ಡ್ರೈವರ್ಗೆ ಯಾರೂ ಇಲ್ಲ. ಸತ್ನ ಮುಗೀತು. ಅಲ್ಲೆಲ್ಲ ಗೋಡೆ ಕುಸಿತು ಅಂದರೆ ಅವ್ನಿಗೆ 5 ಲಕ್ಷ ಕೊಟ್ಬಿಟ್ಟು ಮುಗಿದೋಯ್ತು. ಹಂಗಾರೆ ಇವ್ರು ಓಟ್ ಮಾತ್ರ ಬೆಲೆ ಮಾಯ್ತಾ, ಇನ್ನೇಂತಕ್ಕೂ ಬೆಲೆನೇ ಇಲ್ವಾ? ಇವ್ರ ಸರ್ಕಾರಕ್ಕೆ ಬೆಲೆನೇ ಇಲ್ವಾ? ಈಗ ಓಟ್ ಹಾಕ್ಬೇಕಾದ್ರೆ ಆಟೋ ಚಾಲಕರು ಸಮಸ್ಯೆನೇ ಬಗೆಹರಿಸ್ತೀವಿ ಅನ್ನುವಂಥ ದೊಡ್ಡ ಭಾಷಣಗಳನ್ನ ಬಿಗಿತಾರೆ. ಸರ್, ಇಲ್ಲಿ ತನಕ ಒಬ್ಬ ಬಂದಿದ್ದಾನ ಮುಂದೆ? ಒಬ್ಬ. ನಮ್ಮ ಜೀವನವನ್ನು ಸಾಗಿಸ್ಲೇಬೇಕು ಅಂತಂದರೆ ಎಷ್ಟು ರೂಪಾಯಿ ಆದರೂ ಚಿಂತೆ ಇಲ್ಲ, ನಾವು ಹಾಕಿಸ್ಲೇಬೇಕು, ಅನಿವಾರ್ಯ. ಯಾಕೆಂತಂದರೆ ಅವತ್ತು ನಾವು ಆಟೋವನ್ನು ನಡೆಸಿ ಕೂಲಿ ಸಂಪಾದನೆ ಮಾಡಿದರೆ ಮಾತ್ರ ನಮ್ಮ ಜೀವನ, ನಮ್ಮ ಹೊಟ್ಟೆ, ನಮ್ಮ ಕುಟುಂಬ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅನಿವಾರ್ಯ. ನಾವು ಎಷ್ಟು ಜಾಸ್ತಿ ಆದರೂ ₹5, ₹10 ಜಾಸ್ತಿ ಆದರೂ ಕೂಡ ನಾವು ಹಾಕಿಸ್ಲೇಬೇಕು. ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಉಲ್ಲಾಸ್ ಕಿರ್ವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.